ಲೇ ಎಕ್ಸಾಮಿಗೆ ಇನ್ನು ಒಂದ ವಾರ ಟೈಮ್ ಉಳಿತಲೇ ಲೈಬ್ರರಿಗೆ ಹೋಗೋಣ ಓದಾಕ. ಹ್ಞೂನ್ಲೇ ನಾನು ಲೈಬ್ರರಿಗೆ ಹೋಗೋಣ ಅಂತ ಅನ್ಕೊಂಡೆ ನೋಡು. ಒಂದೆರಡು ಬುಕ್ ಚೇಂಜ್ ಮಾಡಿಸ್ಬೇಕಾ, ಬೇರೆ ಬುಕ್ ತಗೊಂಡು ಅಲ್ಲೇ ಸಂಜೆವರೆಗೂ ಓದಿ ಆಮೇಲೆ ಸಂಜೆ ಮುಂದೆ ಮನೆಗೆ ಹೋಗೋಣವ. ಹ್ಞೂ ಬಾ ಹೋಗೋಣ. ಇವ್ರು ಒಂದು 15 ದಿನ ಮುಂಚೆನೇ ಅನೌನ್ಸ್ ಮಾಡ್ಬೇಕಪ್ಪ ಎಕ್ಸಾಮ್ ಡೇಟು. ಒಂದು ವಾರ ಇರ್ತಾ ಮಾಡ್ತಾರೆ. ಹ್ಞೂ ಹೌದು, ಬಾ ಹೋಗೋಣ. ಲೈಬ್ರರಿಗೆ ಅಲ್ಲೇ ಓದೋಣ ಅಂತ ಎಷ್ಟಾಗತ್ತ ಅಷ್ಟು. ಏಯ್ ಎಲ್ಲಿ ಹೊಂಟಿರಿ ಇಬ್ರು? ಲೈಬ್ರರಿಗೆ ಹೊಂಟಿದ್ವಿ ಓದಾಕ. ಲೈಬ್ರರಿಗೆ ಈಗ ಯಾಕೆ ಹೋಗ್ತೀರಿ? ಏನಾಯ್ತು ಅಲ್ಲಿ? ಲೈಬ್ರರಿಗೆ ಏನೈತಿ ಅಂತ ಹೇಳಲ್ಲ ನೀನು. ಎಕ್ಸಾಮ್ ಹತ್ತಿರ ಬಂತು, ಓದ್ಕೋಬೇಕು ಅನ್ನೋದಿಲ್ಲ ನಿನಗೆ. ಇನ್ನೊಂದು ವಾರ ಟೈಮ್ ಉಳಿತು. ಬುಕ್ ಎಕ್ಸ್ಚೇಂಜ್ ಮಾಡಿಸ್ಬೇಕು, ಹೋಗಿ ನಾವು ಓದಕ್ಕೆ ಹೋಗ್ತೇವೆ. ನಾವು ಅಲ್ಲಿ ಕ್ಲಾಸ್ನಾಗ ಓದಿದ್ರೆ ನೀವು ಓದಕ್ಕೆ ಬಿಡಲ್ಲ, ನೀವು ಅದಿರಲ್ಲ. ನೀವು ಹುಡುಗರು ಭಾಳ ತಲೆ ತಿಂತೀರಿ, ನೀವು ಓದಲ್ಲ, ಓದೋರ್ಗೂ ಬಿಡಲ್ಲ. ಮತ್ತು ಈಗ ಇಲ್ಲೂ ಬಂದೆ ನಮ್ಮ ತಲೆ ತಿನ್ನಾಕ. ಏನು ಹೇಳು ಈಗ, ನಾವು ಹೋಗ್ಬೇಕು, ಟೈಮ್ ಆಗತ್ತೆ ನಮಗೆ. ಮಧ್ಯಾಹ್ನ ಎದ್ದು ಬರ್ರಲ್ಲೇ ಕ್ಯಾಂಟೀನ್ಗೆ ಹೋಗೋಣ. ಅಲ್ಲಿ ಎಗ್ ರೈಸು ಫ್ರೈಡ್ ರೈಸು ಮಸ್ತ್ ಮಾಡೋಣಂತ ಅಣ್ಣ, ತಿಂದು ಬರೋಣ. ಹೋಗ, ನಮ್ಗೆ ಇನ್ನೊಂದು ವಾರ ಉಳಿತು ಎಕ್ಸಾಮಿಗೆ ಓದಾಕ. ನಮಗೆ ಟೈಮ್ ವೇಸ್ಟ್ ಆಕತಿ. ನಾವು ಮನೆಯಿಂದ ಡಬ್ಬಿ ತಂದಿದ್ವಿ, ತಿಂದ್ವಿ ನಾವಲ್ಲಿ. ನೀನು ಹೋಗ್ಬೇಕಾರ, ನಾವು ಬರಲ್ಲ. ಲೇ ಇನ್ನೂ ಒಂದು ವಾರ ಟೈಮ್ ಐತಲ್ಲೇ ಎಕ್ಸಾಮಿಗೆ. ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡು ಈಗ ಓದ್ತೀರಿ? ನಾವು ನೋಡು ಹುಡುಗರು ನಾಳೆ ಎಕ್ಸಾಮ್ ಅಂದ್ರೆ ಇವತ್ತಿನಂತೆ ಓದಿ ಒಂದು ರಾತ್ರಿ ಇಡೀ ಬುಕ್ಕ ಓದಿ ಮುಗಿಸ್ಬಿಡ್ತಾವೆ. ನಾವು ಸಿಲೆಬಸ್ ಓದ್ತಾವೆ ಗೊತ್ತಾ? ನಾವು ಎಕ್ಸಾಮ್ನ ಓದ್ ಬರಿತೀವಿ, ನಿಮ್ಮಂಗೆ ಕಾಪಿ ಮಾಡಿ ಬರೆಯಲ್ಲ. ನೀವು ರಾತ್ರಿ ಎಲ್ಲ ಕುಂತು ಓದಲ್ಲ, ನಮಗೆ ಗೊತ್ತೈತಿ. ರಾತ್ರಿ ಎಲ್ಲ ಕಾಪಿ ಚೀಟಿ ರೆಡಿ ಮಾಡ್ಕೊಂತೀರಿ ನೀವು. ನಾವೆಲ್ಲಿ ನಿಮ್ಮಂಗೆ ಮಾಡಕ್ಕೆ ಹೋಗೋಣ, ಹೋಗಪ್ಪ. ಮರ್ಯಾದಿರಲ್ಲ ಸಿಕ್ಕಾಕೊಂಡ್ರೆ. ಲೇ ನಾನು ಎಷ್ಟು ಸೆಮ್ ಎಕ್ಸಾಮ್ ಬರ್ದಿಲ್ಲ ಈಗ. ಒಂದು ಸಲಿನಾರ ಸಿಕ್ಕಾಕೊಂಡಾನೆ. ಹೌದು ನಾವು ಕಾಪಿ ಮಾಡಿ ಬರಿತೀವಿ. ಏನೀಗ ನೀವು ಓದೋದು ಬರೋದು ಅಷ್ಟೊಂದು ಮಾರ್ಕ್ಸ್ ತಗೊಂಡು ಏನು ಮಾಡ್ತೀರಿ? ಒಳ್ಳೆ ಮಾರ್ಕ್ಸ್ ಬಂದ್ರೆ ನಾಳೆ ಎಲ್ಲರ ಒಂದು ಕಡೆ ಒಳ್ಳೆ ಕೆಲಸ ಸಿಗ್ತೈತಿ. ಕಡಿಮೆ ಮಾರ್ಕ್ಸ್ ಬಂದ್ರೆ ಸರ್ಟಿಫಿಕೇಟ್ ಇಟ್ಕೊಂಡು ಏನು ಮಾಡೋಣ? ಅದನ್ನು ಕಸಕ್ಕೆ ಹಾಕ್ಬೇಕು ಕಷ್ಟ. ನಾಳೆ ಡಿಗ್ರಿ ಮುಗಿದ್ಮೇಲೆ ಗೊತ್ತಾಗತ್ತೆ ನಿನಗೆ. ಹಲೋ, ನಮ್ಮ ಮಾರ್ಕ್ಸ್ ಬರಲಿಲ್ಲ ಅಂದರೂ ಹೆಂಗೆ ಜೀವನ ಮಾಡ್ಬೇಕಂತ ಗೊತ್ತೈತಿ. ನಾವು ಬಿಸ್ನೆಸ್ ಮಾಡಿ ಜೀವನ ಮಾಡ್ತೀವಿ, ನಾವೇನು ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡಲ್ಲ. ಬಿಸ್ನೆಸ್ ಮಾಡೋಕ್ಕಾರ ಒಂದು ಸ್ವಲ್ಪ ಓದಿರ್ಬೇಕಲ್ಲ. ನೀನು ಓದಿ ಚಲೋ ಮಾರ್ಕ್ಸ್ ತಗೊಂಡು ಬೇರೆ ಕೈ ಕೆಳಗೆ ಕೆಲಸ ಮಾಡ್ತೀಯೇ. ನಾನು ನೋಡು ನಾಳೆ ಸ್ವಂತ ಬಿಸ್ನೆಸ್ ಓಪನ್ ಮಾಡಿ ನಾನಾ ಓನರಲ್ಲ. ನಾನು ಯಾರ ಕೈ ಕೆಳಗೂ ಕೆಲಸ ಮಾಡಲ್ಲ. ನನ್ನ ಕೈ ಕೆಳಗೆ ಜನನ ಇಟ್ಕೊಂತಾನೆ ಕೆಲಸ ಮಾಡೋಕೆ. ಅಪ್ಪ ಇವೆಲ್ಲ ಮಾತಾಡೋಕಷ್ಟ ಚಂದ. ಹೋಗತ್ಲ ಸುಮ್ಮನೆ, ನಾವು ಓದ್ಕೊಂತ ನಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ತಿದ್ದಿ? ಇಲ್ಲಲೇ ಮಾತಾಡೋಕಷ್ಟ ಅಲ್ಲ. ನೀನು ನಿಜ ಬೇಕಾದ್ರೆ ಬೆಟ್ಸವ. ನಾನು ಒಂದು ಬಿಸ್ನೆಸ್ ಓಪನ್ ಮಾಡಲಿಲ್ಲ ಆದರೂ ನೋಡು, ಬೇಕಾದ್ರೆ ನಾಳೆ ನೀವಿಬ್ರು ಕೆಲ್ಸಕ್ಕೆ ಬರ್ರಿ, ನಿಮ್ಮಿಬ್ರಿಗೂ 20-25 ಸಾವಿರ ಕೊಟ್ಟು ಕೆಲ್ಸಕ್ಕೆ ನಾನು ಇಟ್ಕೊಂತ ನಿಮ್ಮನ್ನು. ಹೋಗ ನಾವ್ಯಾಕೆ ನಿನ್ನ ಹತ್ರ ಕೆಲ್ಸಕ್ಕೆ ಬರಕ್ಕೆ ಹೋಗೋಣ? ಫಸ್ಟು ಕಾಪಿ ಮಾಡ್ಲಾರ್ದಂಗೆ ಓದಿ ಪಾಸ್ ಆಗೋದು ಕಲಿ, ಆಮೇಲೆ ಮಾಡುವಂತಿ ಬಿಸ್ನೆಸ್ನ. ನಾವು ಓದಿ ಒಳ್ಳೆ ಕೆಲಸ ತಗೊಂಡು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂತೇವೆ. ನಾಳೆ ಲೈಫ್ನಾಗ ನಾವು ಯಾರನ್ನೂ ಡಿಪೆಂಡ್ ಆಗಲ್ಲ. ಅಯ್ಯ, ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನೆಲ್ಲಿ ಇಟ್ಕೋಬೇಕು? ಈ ಡಿಗ್ರಿ ಆತಂದ್ರೆ ನೋಡು, ಅಲ್ಲ ಮದ್ವೆ ಮಾಡಿ ದಪ್ತಾರ. ನಿಮ್ಮನ್ನು ಕೆಲಸ ಮಾಡೋರ್ಗೂ ಇಟ್ಕೊಂತಾರ, ನಿಮ್ಮನ್ನು ಕೆಲಸ ಮಾಡಕ್ಕೆ ಬಿಡ್ತಾರ ಅಂತ ಅನ್ಕೊಂಡಿರ ನೀವು? ಅಯ್ಯೋ ದೇವ್ರೆ, ನಡಿ. ಯಾಕಲೇ, ನಾನು 2 ವರ್ಷ ಕೆಲಸ ಮಾಡಿನ ಆಮೇಲೆ ಮದುವೆ ಆಗೋದು. 2 ವರ್ಷ ಬಿಟ್ಟಾರ ಮದುವೆಕಿಯಾ? ಹ್ಞೂ, 2 ವರ್ಷ ಆರಾಮಾಗಿ ಕೆಲಸ ಮಾಡ್ತೀವಿ. ನಮ್ಗೆ ಸೆಟ್ ಆಗೋ ಹುಡ್ಗನ ಜೊತೆ ನಾವು ಮದುವೆ ಆಕವಿ. ನಾನು ಅದನ್ನ ಹೇಳಿದ್ದು ಮತ್ತೆ. ಅವಾಗ ನಿಮ್ಮನ್ನು ಹೆಣ್ಣು ನೋಡಕ್ಕೆ ಬರ್ತಾರಲ್ಲ, ಅವಾಗ ಏನು ಕೇಳ್ತಾರೆ ಅನ್ಕಂಡು ನಿಮಗೆ? ನಿನಗೆ ಈ ಎಕ್ಸ್ಪಿರಿಮೆಂಟ್ ಮಾಡಿ ತೋರಿಸು, ಫಿಸಿಕ್ಸ್ನಾಗ ಎಷ್ಟು ಮಾರ್ಕ್ಸ್ ತಗದಿ, ಸೆಕೆಂಡ್ ಸೆಮ್ನಾಗ ಎಷ್ಟು ಮಾರ್ಕ್ಸ್ ತಗೊಂಡು, ಲೈಬ್ರರಿಗೆ ಎಷ್ಟು ಬುಕ್ ಓದಿದಿ, ಇವನ್ ಕೇಳ್ತಾರಂತ ಅನ್ಕಂಡು. ನಿಮಗೆ ಕೇಳೋದು ಕಸ ಮುಸ್ರಿ ಮಾಡಕ್ಕೆ ಬರ್ತತೆ, ದೇವ್ರ ಪೂಜೆ ಮಾಡಕ್ಕೆ ಬರ್ತತೆ, ಅಡ್ಗೆ ಮಾಡಕ್ಕೆ ಬರ್ತತೆ, ಇಂಥವು ಕೇಳ್ತಾರಲ್ಲೇ. ಫಸ್ಟ್ ಹೋಗಿ ಅವನ್ನ ಕಲೀರಿ. ಇವೆಲ್ಲ ಏನು ಸೆಕೆಂಡರಿ ಇವನ್ನ. ನೀವೇನು ಕೆಲಸ ಮಾಡಿ ಗಂಡನ ಸಾಕ್ಬೇಕು ಅನ್ನಂಗೆ ಏನಿಲ್ಲ. ಫಸ್ಟು ಮನೆ ಕೆಲಸ ಮಾಡೋದು ಕಲಿ. ನಮಗೆ ಮನೆ ಕೆಲಸನೂ ಮಾಡಕ್ಕೆ ಬರ್ತೈತಿ, ಹೊರಗೆ ದುಡಿಯೋಕ್ಕೂ ಬರ್ತೈತಿ. ನಾವು ಮದುವೆ ಆದಮೇಲೆ ಕೆಲ್ಸಕ್ಕೂ ಹೋಗ್ತೀವಿ. ಯಾಕೆ ಅದನ್ನೇ ನೀನು ಹೇಳಬೇಕಾಗಿಲ್ಲ, ನೀನು ಮುಚ್ಕೊಂಡು ಹೋಗೀಗ. ನೀನು ಹಿಂಗೆ ಉರಿ ಆಯ್ತು. ನಿನಗೆ ಮುಂದೆ ನೆಟ್ಟು ಮಾರ್ಕ್ಸ್ ತೆಗಿಯಲ್ಲ ನೀನು. ಎಲ್ಲೂ ಹೊರ ಕೆಲಸನೂ ಸಿಗಲ್ಲ, ಬಿಸ್ನೆಸ್ಸು ಹತ್ತಲ್ಲಲ್ಲ ಕೈಗೆ. ಅವಾಗ ಗೊತ್ತಾಕತಿ. ಕಟ್ಕೊಂಡಿರೋ ಹೆಂಡತಿ ದುಡ್ಡು ಸಾಕ್ತಾಳೆ ನಿನಗೆ. ಹೋಗ್ಲತ್ಲ, ನಮ್ಮ ಹತ್ರ ಮಾತಾಡಬೇಡ, ನಮಗೆಲ್ಲ ಗೊತ್ತೈತಿ ನಿನ್ನ ಬಗ್ಗೆ. ಅಯ್ಯಯ್ಯ, ನೀವೇನ್ರೇ? ನಾನು ಇರೋದ ಹೇಳಕತ್ತನ್ಲೇ, ನಿಜ ಹೇಳ್ತನ್ಲೇ ನಿಮಗೆ. ನೀವು ಇಷ್ಟೆಲ್ಲ ಓದಿದ್ರೆ ಉಪಯೋಗ ಇಲ್ಲಲೇ. ನನ್ನ ಮಾತು ಕೇಳ್ರಲೇ. ಸುಮ್ಮನೆ ಮನ್ಯಾಗ ಚಂದಾಗಿ ಕೆಲಸ ಮಾಡೋದು ಕಲೀರಿ. ನಿಮ್ಮ ಅಮ್ಮಗಳಿಗೆ ಹೇಳ್ದಂಗೆ ಚಂದಾಗಿ ಎಲ್ಲ ಕಲ್ತ್ರಿ ಅಂದ್ರೆ ಗಂಡನ ಮನ್ಯಾಗ ಒಂದು ಹೆಸರು ಇರ್ತದೆ ನೋಡಿ ನಿಮಗೆ. ನಿನಗೆ ಯಾಕ ನಮ್ಮ ಮದ್ವೆ ಚಿಂತಿ? ನಿಂದೊಳ್ಳೆ ಕಾಟಾತ್ ನೋಡ ನಮಗೆ. ಥೂ ಅತ್ಲ ನಡಿ.
ಲೇ ಹಂಗಲ್ಲಲೇ ನಾನು ಇರೋ ಫ್ಯಾಕ್ಟ್ ಹೇಳಕತ್ತನ್ಲೇ. ಈಗ ನೋಡವ ನಿಮ್ಮ ಮನ್ಯಾಗಂತೂ ನಿಮ್ಮನ್ನ ಒಂದು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡ್ತಾರ. ನೀವೇನು ಹುಡುಗಿರು ಸುಮ್ಮನೆ ಮದುವೆ ಕೀರ ಎಲ್ಲ ಸೆಟ್ಲಾಗಿರೋ ಹುಡುಗನ ನೋಡಿ ಹೋದಲ್ಲಿ ಮದುವೆ ಆಗೋದು. ಹಂಗಿದ್ಮೇಲೆ ನೀವು ಯಾಕೆ ಇಷ್ಟು ಕಷ್ಟಪಟ್ಟು ಓದ್ತೀರಿ? ಆರಾಮಾಗಿ ಇನ್ನೊಂದು ವರ್ಷ ಕಾಲೇಜ್ನಾಗ ಇರ್ತೀರ, ಎಂಜಾಯ್ ಮಾಡಿರಿ, ಕ್ಯಾಂಟೀನ್ಗೆ ಹೋಗ್ರಿ, ಎಲ್ಲರೂ ಟ್ರಿಪ್ಪಿಗೆ ಹೋಗೋಣ ಎಲ್ಲರೂ ಸೇರ್ಕೊಂಡು ಆರಾಮಾಗಿ ಎಂಜಾಯ್ ಮಾಡೋಣ. ಆಮೇಲೆ ನಮ್ಮ ಪಾಡಿಗೆ ನಾವು ನಮ್ಮ ದಾರಿ ನೋಡ್ಕೊಂತ ಆಮೇಲೆ ನಿಮ್ಮ ಪಾಡಿಗೆ ನೀವು ಒಂದು ಒಳ್ಳೆ ಮೆಮೊರೀಸ್ ಇರ್ತೈತೆ. ಅದು ಬಿಟ್ಟು 3 ಹೊತ್ತು ಕಷ್ಟಪಟ್ಟು ಯಾಕೆ ಓದ್ತೀರಿ ನೀವು? ಲೇ ನಾವು ಮದುವೆ ಆದ್ಮೇಲೂ ನಾವು ಕೆಲಸ ಮಾಡ್ತೇವೆ ಆತ. ಬರೀ ಮುಸ್ರಿ ತಿಕ್ಕ ಕಷ್ಟನ ಹೆಣ್ಮಕ್ಳು ಇರೋದು. ಅಲ್ಲಲ್ಲೇ ಈಗ ನಿಮ್ಮಪ್ಪ ನಿನ್ನನ್ನು ಇದ್ದಂತನಿಗೆ ಮದುವೆ ಮಾಡ್ಕೊಡ್ತಾರಾ? ಅವರು ಇದ್ದಂತಾರೆ ಏನಂತಾರೆ ಹೇಳು, ಮದುವೆ ಮಾಡ್ಕೊಳ್ಬೇಕಾರೆ ಈಕೆ ಹೊರ ಕೆಲಸ ಮಾಡೋದು ಬೇಡ್ರಿ, ನಮ್ಮ ಮನ್ಯಾಗ ಆರಾಮಾಗಿ ರಾಣಿಗತೆ ಇರಲಿ ಅಂತ ಹೇಳ್ತಾರೆ. ನೀನನ್ನು ಮದುವೆ ಮಾಡ್ಕೊಂಡು ಕರ್ಕೊಂಡೋಗಿ ಆರಾಮಾಗಿ ರಾಣಿಗತೆ ಇಟ್ಕೊಂತಾರೆ ಅನ್ಕೊಂಡಿಯಾ? ಅಡ್ಗೆ ಕೆಲಸ ನೀನೇ ಮಾಡ್ಬೇಕು, ಪಾತ್ರೆನೂ ನೀನೇ ಮಾಡ್ಬೇಕು, ಎಲ್ಲ ಇರ್ತೈತಿ, ಮನೆ ಕೆಲಸ ಮಾಡ್ಕೊಂಡು ಹೋಗವ ಅಂತ ಹೇಳ್ತಾರೆ. ಏನು ಆರಾಮಾಗಿ ನೀನುಗ ಹಂಗೆ ತೂಗು ಎಲೆ ಮೇಲೆ ಕುಂದ್ರಿಸಿ ತೂಗ್ತಾರಂತ ಅನ್ಕೊಂಡಿಯ ನೀನು? ನಮಗೆ ಏನಾರ ಮಾತಾಡಿ ತಲೆ ಕೆಡಿಸ್ಬೇಡ, ನಾವೀಗ ಓದ್ಕೋಬೇಕು, ನಮಗೆ ಡಿಸ್ಟರ್ಬ್ ಮಾಡಬೇಡ, ಸುಮ್ಮನೆ ಹೋಗತ್ಲ ಮುಚ್ಕೊಂಡು. ಬಾರ್ಲೆಪ್ಪ ಇವನ್ ಜೊತೆಗೇನು ಇದು ನಾ ಇದ್ದಂಗೆ ಐತೆ ನಮಗೆ. ನಮ್ಮ ಪಾಡಿ ನಾವು ಓದ್ಕೊಳಕ್ಕೆ ಹೋಗೋಣ ಬಾ, ಇದ್ರ ಕೊಟ್ಟಾಗೇನು ಮಾತಾಡೋದು? ಏ ನಿಲ್ರಲೇ, ಇರೋದು ಹೇಳಕತ್ತಾನೆ. ಅಯ್ಯೋ ದೇವ್ರೇ, ನಡಿಯತ್ಲ ಸಿಟ್ಟಾಗಿ ಹೋದ್ರಿ ಇವರು.